ನೋಡ್ರಿ, ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ, ನಮ್ಮಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಹಾರ ವಿಷಯಕ್ಕೆ ಸಂಬಂಧಿಸಿದಂಥ ಅಂದ್ರೆ ಆಹಾರ ಸಾಮಗ್ರಿಗಳು, ದವಸ ಧಾನ್ಯಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ. ಕನಿಷ್ಠ ಪಕ್ಷ 1-1.5 ವರ್ಷಕ್ಕಾಗುವಷ್ಟು ನಮ್ಮ ಕಡೆ ಬಫರ್ ಸ್ಟಾಕ್ ಇದೆ ಈಗ. ಹಾಗಾಗಿ ನಾವು ರಾಜ್ಯಗಳಿಗೂ ಈಗಾಗಲೇ ನಾವು ನಮ್ಮ ಡಿಪಾರ್ಟ್ಮೆಂಟ್ನಿಂದ ಸೂಚನೆ ಕೊಟ್ಟಿದ್ದೇವೆ. ಹೋರ್ಡಿಂಗು ಮತ್ತು ಯಾವುದೇ ರೀತಿಯಂಥ ಬ್ಲ್ಯಾಕ್ ಮಾರ್ಕೆಟಿಂಗು ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ರಾಜ್ಯಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಮಾಡುವಂಥದ್ರ ಬಗ್ಗೆಯೂ ಸಹಿತ ನಾವು ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ನಾನು ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿನ ಪತ್ರಿಕಾ ಹೇಳಿಕೆ ಮೂಲಕ ನನ್ನ ಹೆಸರಿನಲ್ಲಿ ಬಂದಿರುವಂಥದ್ರಲ್ಲಿ ಎಷ್ಟು ನಮ್ಮ ಕಡೆ ಸ್ಟಾಕ್ ಇದೆ ಫಿಗರ್ಸು ಕೊಟ್ಟಿದ್ದೀವಿ. ನಮ್ಮ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಬೇಳೆಕಾಳುಗಳಿದ್ದಾವೆ ಮತ್ತು ಅಡಿಗೆ ಎಣ್ಣೆ ಇದೆ. ಹಾಗಾಗಿ ಇದು ಯಾವುದಕ್ಕೂ ಯಾರು ಜನ ಅಂತೂ ಯಾವುದೇ ಕಾರಣಕ್ಕೆ ರಶ್ ಆಗುವಲ್ಲಿ ನಾವು ವ್ಯವಸ್ಥೆನೂ ನಮ್ಮ ದೇಶದಲ್ಲಿ ಈಗ ಇದೆ. ಪ್ರೊಡಕ್ಷನ್ನ ಅನೇಕ ವಿಷಯದಲ್ಲಿ ಭಾಳ ದೊಡ್ಡದು, ಅಕ್ಕಿ ಗೋಧಿ ಎಲ್ಲ ಸಿಕ್ಕಾಪಟ್ಟೆ ನಮ್ಮದು ಪ್ರೊಡಕ್ಷನ್ ಇದೆ. ಹೀಗಾಗಿ ಯಾರೂ ಆತಂಕಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ. ಆದರೆ ಯಾರಾದರೂ ಈ ರೀತಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಇದು ಮಾಡಿದರೆ ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮ ನೋಡ್ರಿ. ಮೊದಲನೇದಾಗಿ ಈಗ ಕದನ ವಿರಾಮ ಅಂತಂದ್ರೆ ಈಗ ಸದ್ಯಕ್ಕೆ ಸೀಸ್ ಫೈರ್ ಆಗಿದೆ. ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ, ಭಯೋತ್ಪಾದನೆ ಒಂದು ಯುದ್ಧ ಅಂತ ಹೇಳಿ. ಭಯೋತ್ಪಾದನೆ ಒಂದು ಐಸೋಲೇಟೆಡ್ ಚಟುವಟಿಕೆ ಅಂತ ನಾವು ಪರಿಗಣಿಸೋದಿಲ್ಲ, ಯುದ್ಧ ಅಂತ. ಹಾಗಾಗಿ ಇದರ ಬಗ್ಗೆ ಏನಿದೆ, ಯಾವ ಸಂದರ್ಭದಲ್ಲಿ ಈಗ ಪ್ರತಿ ಹಂತದಲ್ಲಿಯೂ ಸಹಿತ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯಾವಾಗ ವಿರೋಧ ಪಕ್ಷಗಳಿಗೆ ಶೇರ್ ಮಾಡಬೇಕು ನಾವು ಮಾಡ್ತಾ ಇದ್ದೇವೆ. ಉಳಿದಂತೆ ಸ್ಪೆಷಲ್ ಸೆಷನ್ ಇತ್ಯಾದಿ ಬಗ್ಗೆ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಾಲಯ ಅದಕ್ಕೆ ವಿವರಣೆಯನ್ನು ಪಾಕಿಸ್ತಾನ ರಕ್ಷಣಾ ಸಚಿವರು ಹೇಳ್ತಾರೆ, ಉಗ್ರರೆಲ್ಲರೂ ಈಗ ಅವರು ಶುದ್ಧವಾಗಿದ್ದಾರೆ, ಅವರು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾರೆ ಸರ್. ಪಾಕಿಸ್ತಾನ ಹೇಳೋದು ನಂಬಬೇಕು, ಭಾರತ ಹೇಳೋದು ನಂಬಬೇಕು ಅನ್ನೋದು ನಾವು ಈಗ ತೀರ್ಮಾನ ಮಾಡಬೇಕಾಗಿದೆ. ಪಾಕಿಸ್ತಾನದವರು ಯಾವಾಗಲೂ ಹಂಗೆ ಹೇಳ್ಕೊಂಡು ಬಂದಿದ್ದಾರೆ. ಪಾಕಿಸ್ತಾನದಲ್ಲಿ ಅವರು ಆ ರೀತಿಯಾದಂಥ ಸುಳ್ಳುಗಳನ್ನು ಹೇಳೋದರಲ್ಲಿ ಅವರು ತಲ್ಲೀನಾಗಿದ್ದರಿಂದ ಆ ದೇಶದ ಪರಿಸ್ಥಿತಿನೂ ಹಂಗಾಗಿದೆ. ಹೀಗಾಗಿ ಕಳೆದ 3-4 ದಿವಸದ ಆಪರೇಷನ್ದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆಯ ಇನ್ಫ್ರಾಸ್ಟ್ರಕ್ಚರ್ಗೆ, ಭಯೋತ್ಪಾದಕರಿಗೆ, ಭಯೋತ್ಪಾದನೆ ಹೈಡೌಟ್ಗಳಿಗೆ, ಭಯೋತ್ಪಾದನೆ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಭಾರತ ಕೊಟ್ಟಿದೆ. ಅವರೇನಾದರೂ ಹೇಳ್ಕೊರಿ, ನಾವು ಇವತ್ತು ವಿಶ್ವಸಂಸ್ಥೆಯ ನಿಯಮವನ್ನು ಉಲ್ಲೇಖಿಸಿ ಭಾರತ ಒಂದು ತೀರ್ಮಾನ ತೆಗೆದುಕೊಂಡಿದೆ, ಯಾವುದೇ ರೀತಿಯಾದಂತಹ ಭಯೋತ್ಪಾದನೆಯನ್ನು ಯುದ್ಧ ಅಂತ. ಅಮೆರಿಕ ಮಧ್ಯಸ್ಥಿಕೆ ಪ್ರತಿಪಕ್ಷ ಟೀಕೆ ಮಾಡ್ತಾರೆ ನೋಡ್ರಿ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಇವತ್ತು ಎಲ್ಲಾ ಮಾಧ್ಯಮದಲ್ಲಿ ಭಾರತ ಸರ್ಕಾರ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ನೇರವಾದಂತಹ ಮಾತುಕತೆ, ಅದು ವಿತ್ ಕಂಡೀಷನ್ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ, ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ. ಹೀಗಾಗಿ ಇದು ಯಾವುದೇ ಕಾರಣಕ್ಕೆ ನಾನು ಈಗೂ ವಿನಂತಿ ಮಾಡ್ತೇನೆ, ನಾನು ಇವತ್ತಿನವರೆಗೆ ನಮ್ಮ ಪ್ರಮುಖರು ಯಾರು, ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರು ಯಾರು ಇದ್ರ ಬಗ್ಗೆ ಪೊಲಿಟಿಕಲ್ ಆಗಿ ಹೇಳಿಕೆಗಳನ್ನು ಕೊಟ್ಟಿಲ್ಲ. ನಾನು ಪ್ರತಿಪಕ್ಷದವ್ರಿಗೂ ವಿನಂತಿ ಮಾಡ್ತೀನಿ, ದೇಶ ಒಂದಾಗಿರಬೇಕು. ಇಲ್ಲಿವರೆಗೆ ಶಿವಸೇನಾ ಮುಖ್ಯಸ್ಥರಿಗೆ ನಾನು ಹೇಳೋದು, ನಾನು ನೋಡಿದ್ದೀನಿ ಆ ಹೇಳಿಕೆ. ಈ ರೀತಿಯಾದಂಥ ಎಲ್ಲಿ ಆಗಿದೆ ಏನಾಗಿದೆ ಅಂತ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು. ಭಾಳ ಸ್ಪಷ್ಟವಾಗಿ ಭಾರತ ಸರ್ಕಾರ ಪಾಕಿಸ್ತಾನದ DGM ಅವರ ಫೋನ್ ಬಂದ ನಂತರ, ನಮ್ಮ DGM ಅವ್ರಿಗೆ ಮಾತಾಡಿದ ನಂತರ ಈ ಪ್ರಕ್ರಿಯೆ ಆಗಿದೆ ಮತ್ತು ಇದಕ್ಕೂ ಕೂಡ ಪ್ರೀ ಕಂಡೀಷನ್ ಜೊತೆಗೆ ನಾವು ಕೆಲಸವನ್ನು ಮಾಡ್ತೇವೆ. ನಾಡಿದ್ದು ರೆಗ್ಯುಲರ್ ಕ್ಯಾಬಿನೆಟ್ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.